ಒಯ್ದು ಕಳಿಸ್ತೀನಿ ಎಲ್ಲ. ಇವ್ರು ಯಾಕೆ ಬಂದಾರೆ ಎತ್ತೀರಿ? ಸರು ಸರು ಹಲಕಟ ಬೇಡ ಆಕಿನೇನು ನೀನು ಸರು ಸರು ಅಂತ ಕರೆಯೋದು? ಹಾಂ, ಹೋಗೋ ಮುಂದಡಿ ಸರಿ ಈಗ ಅಂತೇಳಿ ಹೋದವ ಈಗ ಸರು ಅಂತ ಹೇಳಿ ಬಂದೇನ? ಮತ್ತೆ ನೀನು ಎದಕ್ಕೆ ಬಂದಿದ್ದು? ನಿನ್ನಿಲ್ಲಿ ನೀ ಏನು ನಾಟಕ ಮಾಡಿದ್ರು ಇಲ್ಲಿ ಯಾರು ನಂಬೋರಿಲ್ಲ. ನೀನು ಹೊಂಡು ಸೀದಾ ನಮ್ಮ ಮನೆಯಿಂದ ಹೊರಗೆ ಹೊಂಡು ನೀನು. ಯವ್ವ ಹಂಗಲ್ವೇ ಯವ್ವ, ನಾ ತಪ್ಪು ಮಾಡೀನಿ ಅಂತ ಹೇಳಕತ್ತೀನಲ್ಲ, ನಾನು ತಪ್ಪಾಗೈತಿ, ನನ್ನಿಂದ ತಪ್ಪಾಗೈತಿ, ದಯವಿಟ್ಟು ಕ್ಷಮಿಸ್ಬೇವ ಸರು. ನಾ ಮಾಡಿದ್ದು ಭಾಳ ದೊಡ್ಡ ತಪ್ಪಾಗೈತಿ. ಅಲ್ಲ ಅವತ್ತು ನೀವೆಲ್ಲ ಹೇಳಿದಾಗ ನಾನು ನಂಬಬೇಕಾಗಿತ್ತು ಆಕೆ ಕಲ್ಲಿ ಎಂತ ಕಳತ್ ಹೇಳಿ, ಆದ್ರೆ ನಾನು ನಂಬಲಿಲ್ಲ. ಇವತ್ತು ನನಗೆಲ್ಲ ಗೊತ್ತಾಗೈತಿ, ಆಕೆ ಎಂತ ಕೆಳ ಏನಳ ಎಲ್ಲ ಗೊತ್ತಾಗೈತಿ. ಅದಕ್ಕೆ ಇವತ್ತು ಆಕಿನ ಬಿಟ್ಟು ನಾನು ನಿನ್ನಂತಕ್ಕೆ ಬಂದೀನಿ. ದಯವಿಟ್ಟು ನನಗೆ ಕ್ಷಮಿಸ ಸರು. ಗೊತ್ತಾಗಿದ್ದೇನೆ ಇವಾಗ ಆಕಿನ ಬಣ್ಣ ಗೊತ್ತಾಗೈತೆ ಅಂತ ಹೇಳಿ ಇಲ್ಲಿ ಓಡಿ ಬಂದಿದ್ದೇನೆ. ಗೊತ್ತಾಗಿದ್ದಿಲ್ಲ ಅಂದ್ರೆ ನಾನು ಆಕಿನ ಜೊತೆ ಇರ್ಬೇಕಂತ ಮಾಡಿದ್ದೇನೆ. ಅಲ್ಲ ನಾನು ಹಲ್ಕಟ್ಟು ಪಡೆ ಅವತ್ತು ಪರಿ ಹೇಳ್ದೆ, ಗಿಣಿ ಹೇಳ್ದಂಗೆ ಹೇಳ್ದೆ. ಅಲ್ಲ ತಮ್ಮ ಹೋಗಬೇಡ ನಮ್ಮ ಮಾನ ಮರ್ಯಾದೆ ಹೊಕ್ಕೈತಿ, ಮನೆ ಮಾನ ಮರ್ಯಾದೆ ಕಳಿತೀನಿ ನೀನು ಅಂತ ಹೇಳಿದ್ರೆ ಕುಂಡಿಗೆ 5 ವರ್ಷ ಓದಿ. ಇವಾಗ ಏನಾದಂದ್ರೆ ನಾನಿಲ್ಲಿ ಇಲ್ಲಿ ನೋಡಿಲ್ಲಿ ನೀ ಏನು ನಾಟಕ ಮಾಡಿದ್ರು ಇನ್ನು ನನ್ನ ಮನ್ಯಾಗ ಸೇರಿಸ್ಕೊಳ್ಳೋದಿಲ್ಲ. ನೀ ಕರೆ ತಪ್ಪಾಗೈತೆ ಬಂದ್ರೂ ನಾ ಸೇರಿಸ್ಕೊಳ್ಳೋದಿಲ್ಲ. ನಿನ್ನಂತವ ನನ್ನ ಮಗನ ಅಲ್ಲ. ನೀನು ಹೋಗು ಹೊಂಡ ನೀನು. ಸರು ನೀನಾರ ಹೇಳ ಅವ್ವಗ. ಅಲ್ಲ ನಿಮ್ಮನ್ನು ಬಿಟ್ಟು ನನಗೆ ಯಾರಾರ ಹೇಳು. ತಪ್ಪು ಮಾಡೀನಿ ಇಲ್ಲ ಅಂತ ಹೇಳೋದಿಲ್ಲ ನಾನು, ಆದರೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡು. ಇನ್ನು ಮುಂದೆ ನಾನು ನಿನ್ನ ಜೊತೆ ಭಾಳ ಚಲೋ ಇರ್ತೀನಂತ, ನಿನ್ನ ಭಾಳ ಚಲೋ ನೋಡ್ಕೊತೀನಿ. ದಯವಿಟ್ಟು ಸರು. ಇಲ್ರಿ, ಈ ವಿಷಯದಾಗ ನಾನು ನಿಮ್ಮ ಮಾತು ನಂಬೋದಿಲ್ಲ. ನಾ ಅತ್ತಿ ಮಾತ ನಂಬೋದು. ಅಲ್ಲ, ನೀವು ನನ್ನ ನಡು ನೀರನ್ನ ಕೈ ಬಿಟ್ಟು ಹೋದಾಗ ಅತ್ತಿಯರು ನನ್ನ ಜೀವ ಹೋಲಾರ್ದಂಗೆ ನೋಡ್ಕೊಂಡಾರ. ಅತ್ತಿಯರು ಏನಾರ ಇದ್ದಿದ್ದಿಲ್ಲ ಅಂದ್ರೆ ಇಡ್ತಿಗೆ ನನ್ನ ಜೀವನನ ಹಾಳಾಕಿ ಇಡ್ತಿಗೆ ನಾ ಯಾವ ಮಣ್ಣಾಗ ಹೋಗಿರ್ತಿದ್ನು ನನಗೆ ಗೊತ್ತಿಲ್ಲ, ಯಾವ ಕರಿ ಬಾವಿನಾಗ ತೇಲ್ತಿದ್ನು ನನಗೆ ಗೊತ್ತಿಲ್ಲ. ಈಗೇನದಂದ್ರೆ ಬಂದು ಕ್ಷಮಿಸಂದ್ರೆ ಹೆಂಗ್ರಿ ಕ್ಷಮಿಸೋದು ನಾನು? ಸರು ನಂದು ಭಾಳ ದೊಡ್ಡ ತಪ್ಪಾಗೈತೆ ಸರು, ದಯವಿಟ್ಟು ಕ್ಷಮಿಸು. ಇಲ್ರಿ, ಆಗೋದಿಲ್ಲ. ಕ್ಷಮಿಸೋದಿಲ್ಲ ಅಂದ್ರೆ ಕ್ಷಮಿಸೋದಿಲ್ಲ. ನೀವೇನು ಮಾಡಿದ್ರು ಅಷ್ಟ. ಅತ್ತಿಯರು ಹೇಳಿದ್ರೆ ಕ್ಷಮಿಸೋದು, ಇಲ್ಲಾಂದ್ರೆ ಇಲ್ಲ. ಅಲ್ಲ, ಅತ್ತಿಯರಿಗೆ ಬಿಟ್ಟು ನಾನು ಒಂದು ಮಾತು ಆಡೋದಿಲ್ಲ. ಅತ್ತಿಯರು ಹಾಕಿದ್ಗಿರಿ ನಾನು ದಾಟೋದಿಲ್ಲ. ಯವ್ವ ನೋಡ್ಬೇವ್ವ, ಆಕೆ ಕ್ಷಮಿಸೋದಿಲ್ಲ ಅನ್ನಕತ್ತಾಳ. ನೀ ಕ್ಷಮಿಸಿದ್ರೆ ಆಕಿನೂ ಕ್ಷಮಿಸ್ತಾಳ. ಯವ್ವ ನನ್ನ ತಪ್ಪಾಗೈತೆ ಬೇವ, ಬೇಕಾದ್ರೆ ಕಾಲು ಹಿಡ್ಕೋತೀನಿ. ಅಯ್ಯೋ ಹೇಳ್ರಿ, ಏನು ಮಾಡಕತ್ತೀರಿ ನೀವು? ಅಲ್ಲ, ನೀವು ನನ್ನ ಕಾಲು ಎದಕ್ಕೆ ಹಿಡಿತೀರಿ? ನೀವು ಬಿಡ್ರಿ ನೀವು. ಅಯ್ಯ ಹಿಡಿಲಕ್ಕ ಬಿಡ್ರಿ ಬೈನಿ, ಯಾಕೆ ಬೇಡ ಅಂತೀರಿ ನೀವು? ಹಿಡಿಲ್ರಿ, ಹಿಡ್ದಾಗಾರ ಅವಾಗಾರ ಒಂದು ಪಾಪ ಒಂದಿಟ್ಟು ಕಳಿತೈತೆ ನೋಡೋಣಂತ. ಪಾಪನ ಅಟ್ಟು ಮಾಡ್ಯಾನ, ಹಿಡಿಲಕ್ಕ ತಗೋರಿ. ಬಾ ರಾಗಿರ್ಜವ ಬಾ, ಚಲೋ ಬಂದಿ ನೋಡು ಹೆಂಗೆ ಬಂದ ನೋಡಿವ. ನಾಟಕ ಮಾಡ್ಕೊಂಡು ಈಗ ಹಳ್ಳಗೆ ಬಂದು ಕ್ಷಮಿಸ್ಬೇಕತ್ತ ನಾವು ಮನೆಗೆ ಬರ್ತಾನಂತೀವ. ಅಲ್ಲ ಅವತ್ತು ಬ್ಯಾಡ ಅಂತೇಳಿ ಅಟ್ಟು ಬಿಡ್ಕೊಂಡ್ರೆ ನಮಗೆ ಎದುರು ಮಾತಾಡಿ ನನಗೆ ಎದಿಗೆ ಒದ್ದು ಹೋಗ್ಯಾನ. ಈಗ ಬಂದಾನೀಗ ನಾಟಕ ಮಾಡ್ಕೊಂಡು. ನೀ ಕಾಲು ಹಿಡ್ಕೊಂಡ್ರಷ್ಟೇ, ಕೈ ಹಿಡ್ಕೊಂಡ್ರಷ್ಟೇ. ನೀನು ಏನು ಮಾಡಿದ್ರು ನಾ ಅಂತೂ ಕ್ಷಮಿಸೋದಿಲ್ಲ. ಅತ್ತಿಯರ ಹೇಳ್ರಿ, ಇವರಿಗೆ ಕಾಲು ಬಿಡುತ್ತೆ ಹೇಳ್ರಿ. ಅಲ್ರಿ, ಗಂಡ ಹೆಂಡತಿ ಕಾಲು ಹಿಡ್ಕೊಂಡ್ರೆ ಅದು ಶ್ರೇಯಸ್ಸೇನ್ರಿ? ಹೇಳ್ರಿ ಅತ್ತಿಯರ, ನೀವರ ಹೇಳ್ರಿ. ಬಿಡಲಾಗ್ಯಾರ್ರಿ, ನೀವು ಹೇಳುತ್ತಾನೆ ಬಿಡುದಿಲ್ಲ ಅವರು. ದಯವಿಟ್ಟು ಹೇಳ್ರಿ. ಅಯ್ಯ ಹಿಡ್ಕೊಳ್ಳಿ ಬಿಡು, ಹಿಡ್ಕೊಳ್ಳಿ. ಅವ ಏನು ಹಿಡ್ಕೊಂಡ್ರು ಅಟ್ಟ, ಏನು ಬಿಟ್ಟರು ಅಟ್ಟ. ಅಲ್ಲವ ನನ್ನ ಮಗನ ಅಲ್ಲ ಅಂತ ತಿಳ್ಕೊಂಡ್ಮೇಲೆ ಇನ್ನೇನು ಹೇಳೋದೈತೆ ಅವ್ನಿಗೆ ನಾನು? ಅವ ಎಲ್ಲ ನಾಟಕ ಮಾಡಕತ್ತಾನ. ಅದು ನಾಟಕ ಮಾಡಿದ್ರು ನಾ ಏನು ಕೇಳೋದಿಲ್ಲ. ಅತ್ತಿ ಹಂಗನ್ಬೇಡ್ರಿ. ಅಲ್ರಿ, ಅವ್ರು ಈ ಪರಿ ಪಶ್ಚಾತ್ತಾಪ ಪಡಕತ್ತಾರಂದ್ರೆ ಕರೆನೂ ಬದಲಾಗಿರ್ಬೇಕ್ರಿ. ನೀವು ಅವ್ರಿಗೆ ಮನ್ಯಾಗ ಕರ್ಕೋರಿ ಬಿಡ್ರಿ. ಆದರೆ ದಯವಿಟ್ಟು ನನ್ನ ಕಾಲು ಬಿಡಿಸ್ರಿಯಪ್ಪ. ನನಗಿದು ಯಾಕೋ ಭಾಳ ಇದು ಅನ್ಸಕತ್ತೈತಿ. ಗಿರ್ಜಾವ್ರ, ರಾಜವ್ರ, ನೀವರ ಹೇಳ್ರಿ. ಅಲ್ಲ ಶಂಕರಪ್ಪ, ಅವತ್ತು ನಮ್ಮ ಮನೆಗೆ ಬಂದಾಗ ಹೇಳ್ದೆ, ನಿನಗೆ ಗಿಣಿ ಹೇಳ್ದಂಗೆ ಹೇಳ್ದೆ. ಅವತ್ತ ನಾನು ಮಾತು ಕೇಳಿದ್ರೆ ಇವತ್ತು ನಿನ್ನ ಹೆಂಡತಿ ಕಾಲು ಹಿಡೋ ಪರಿಸ್ಥಿತಿ ಬರ್ತಿತ್ತನ ನಿನಗೆ? ಅಲ್ಲ, ನಿಮ್ಮ ಅವನ ಮನಸ್ಸು ನೋಡಿ ಎಷ್ಟು ಕಲ್ಲಾಗೈತೆ ಅಂತ ಹೇಳಿ. ಅಲ್ಲ, ಆಕಿನ ಮನಸ್ಸು ಅಷ್ಟು ಕಲ್ಲು ಆಗ್ಬೇಕಂದ್ರೆ ನೀ ಎಷ್ಟು ಹೆಸರು ಬಾಳಕಿನ ಮನಸ್ಸು. ಬೀಗ್ರ ನೀವು ಬಂದಿರಿ ಇಲ್ಲಿ? ಹೌದು ಬೇವ, ನಾನು ಕರ್ಕೊಂಬಂದಿನಿ ಅವ್ರಿಗೆ. ಅಲ್ಲ ಅಣ್ಣ ಇಲ್ಲಿಗೆ ಬರ್ಬೇಕಂದ್ರೆ ಅವ ಬಂದಿಲ್ಲ. ಇಟ್ಟೆಲ್ಲ ಭಾಳ ದೊಡ್ಡ ಕತಿನೇ ಆಗೈತೆ ಇದು. ಅಣ್ಣ ಹೇಳು, ಸಾಕು ಹೇಳು. ಇಲ್ಲ ರಾಜವ್ವ, ನಿಮ್ಮ ವೈನಿ ನನಗೆ ಕ್ಷಮಿಸಿನಿ ಅಂತ ಹೇಳೋ ತನಕ ನಾ ಬಿಡುವುದಿಲ್ಲ. ವೈನಿ ಹೇಳ್ರಿ, ನೀವರ ಹೇಳ್ರಿ. ಅಲ್ಲ ಅವ್ನಿಗೆ ನೋಡೋಕ್ಕಾಗಲ್ಲಾಗೈತ್ರಿ ನನಗೆ. ಹಂಗೆ ದಯವಿಟ್ಟು ಹೇಳ್ರಿಪ್ಪ. ನಾ ಹೇಳತ್ತೀನಲ್ರಿ, ನನ್ನ ಮೇಲೆ ಭರೋಸೆ ಐತಿಲ್ಲ ನಿಮಗೆ? ದಯವಿಟ್ಟು ಹೇಳ್ರಿ. ಆತು ತಗೋ, ಎದ್ದಾಳು. ಹೇಳ ಸರು, ಹೇಳು, ಇರ್ಲಾಕ ಹೇಳು, ಕ್ಷಮಿಸಿನಿ ಅಂತ ಹೇಳ್ಬಿಡು. ಆತು ಹೇಳ್ರಿ. ಹೌದ್ರಿ ಅತ್ತೆರ, ಅವತ್ತು ನಿಮ್ಮ ಮಾತು ಕೇಳಿದ್ರೆ ಇವತ್ತು ನನಗೆ ಪರಿಸ್ಥಿತಿ ಬರ್ತಿದ್ದಿಲ್ರಿ. ಆದ್ರೆ ಏನು ಮಾಡೋದ್ರಿ, ತಲೆಯಾಗ ಒಂದು ಇರ್ತೈತಲ್ರಿ ಎಷ್ಟು ಟೈಮ್ ಅಂತ ಹೇಳಿ. ಆ ಟೈಮ್ ಬಂದಾಗ ಮನುಷ್ಯ ನಾವೇನು ಮಾಡ್ತೀವಿ ನಮಗೆ ಯಾರೂ ಇರೋದಿಲ್ಲಲ್ರಿ. ಹಂಗಾರಿ ಇವತ್ತು ನನ್ನ ತಂಗಿ ಇದರಿಂದ, ನಿಮ್ಮ ಮೊಮ್ಮಗಳಿಂದಾಗಿ ನನ್ನ ಜೀವನ ಮತ್ತು ನನಗೆ ಹೊಳ್ಳಿ ಸಿಗ್ಲಕತ್ತೈತ್ರಿ. ಏನ್ರಿ ರಜವರ, ಏನು ಹೇಳುತ್ತಾರೆ ಇವರು? ಆಂಟಿ, ಅದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶಂಕರು ಅಂಕಲು ನಮ್ಮ ಮನೆಗೆ ಬಂದಿದ್ರಲ್ಲ, ಅದಕ್ಕೂ ಮುಂಚೆಯಿಂದನೇ ನನಗೆ ಆ ಕಲ್ಲಿಯವ್ರ ಮೇಲೆ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ನಾನು ಗಿರ್ಜಾ ಇವರು ರಾಜ
ಬಗ್ಗೆ ಕೇಳಿದಾಗ ರಾಜವತ್ತೆ ನನಗೆ ಒಂದು ಪ್ಲ್ಯಾನ್ ಹೇಳಿದರು. ಆ ಪ್ಲ್ಯಾನ್ ಪ್ರಕಾರ ನಾವು ಮಾಡಿದ್ವಿ. ಆವಾಗ ಅವಳು ನಿಜ ಬಣ್ಣ ಏನು ಅಂತ ಗೊತ್ತಾಯಿತು. ಇಲ್ಲ ಅಂದಿದ್ರೆ ಶಂಕರು ಅಂಕಲ್ಗೆ ಅವಳು ಹೇಗಿದ್ದಾಳೆ ಏನು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅವಳು ಅಷ್ಟೊಂದು ಮರಳು ಮಾಡಿಬಿಟ್ಟಿದ್ಲು ಶಂಕರು ಅಂಕಲ್ಗೆ. ಅದಕ್ಕೆ ಶಂಕರು ಅಂಕಲ್ ಪಾಪ ಅವಳು ಕಣ್ಣೀರನ್ನ ಅವಳನ್ನ ನಂಬ್ಕೊಂಡು ನಿಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದು. ಅವಳು ತುಂಬ ನಾಟಕ ಮಾಡಿ ಶಂಕರು ಅಂಕಲ್ನ ತುಂಬ ಮರಳು ಮಾಡಿಬಿಟ್ಟಿದ್ಲು. ಅದಕ್ಕೆ ಪಾಪ ಶಂಕರು ಅಂಕಲ್ಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತೇ ಆಗಲಿಲ್ಲ. ಕೊನೆಗೆ ರಾಜವತ್ತೆ ಹೇಳಿದ ಹಾಗೆ ಮಾಡಿದ್ದಕ್ಕೆ ನಮಗೆ ಅವಳೇನು ಅಂತ ಗೊತ್ತಾಯಿತು. ಹ್ಞೂ ರೀ ಬೀಗ್ರ, ಪಾಪ ರಾಜವ ಮನೆಯಿಂದ ಹೊರಗಿದ್ಕೊಂಡು ಎಲ್ಲ ಮಾಡಿದಳು. ಹಡಿಬಿಟ್ಟು ನನ್ನ ಸೊಸೆ ಆಳದಕ್ಕಿ ಆಕಿನಿಂದ ಇವರು ಇಷ್ಟೆಲ್ಲ ಆಗಿದ್ದು. ಹೌದು ಆಂಟಿ, ಇದಕ್ಕೆ ಅವಳು ಕಲ್ಲಿ ಎಷ್ಟು ಕಾರಣನೋ ನಮ್ಮ ಅತ್ತೆನೂ ಅಷ್ಟೇ ಕಾರಣ. ನಮ್ಮ ಅತ್ತೆ ಅಂತ ಕೆಟ್ಟ ಹಿಂಸು ಈ ಜಗತ್ತಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ಸ್ವಂತ ಅಣ್ಣನ ಜೀವನನೇ ಹಾಳು ಮಾಡೋಕ್ಕೆ ಹೋಗ್ಬಿಟ್ಟಿದ್ಲು. ಅದಕ್ಕೆ ನಾವು ಅವಳ ಥರಾನೇ ಆ್ಯಕ್ಟ್ ಮಾಡಿ ಅವಳ ಪಾಠನ ಅವಳಿಗೆ ಕಳಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಯವ್ವ ಆತು ಬಿಡ್ರವ, ಏನೋ ಒಂದು ಒಟ್ನ್ಯಾಗ ಮಾಡಿರಲ್ವ ಯವ್ವ. ನೋಡು ನಿಮಗೆ ಎಷ್ಟು ಬುದ್ಧಿ ಐತಿ. ನಿಮಗಿರಟು ಬುದ್ಧಿ ಇವನಿಗಿದ್ದಿದ್ರೆ ಇದು ಎಲ್ಲ ಯಾಕೆ ಹಿಂಗೆ ಹಾಕಿತ್ತು. ಅಲ್ಲ ತಂಗಿ ಮರಳು ಮಾಡೋರು 100 ಮಂದಿ ಇರ್ತಾರೆ, ಹಂಗಂತ ಮರಳಾಕ್ಕರನೇ ಎಲ್ಲದಕ್ಕೂ. ಯವ್ವ ಹೋಲ್ ಬಿಡು, ಈಗ ಆಗಿದ್ದ ಎಷ್ಟು ಸತಿ ಅಂತ ಹೇಳಕ್ಕೆ ಹೋಗಿ. ಅಲ್ಲ ತಂಗಿ, ನನ್ನ ಹೊಟ್ಯಾಗ ಬೆಂಕಿ ಬಿದ್ದಿತ್ತು ಗೊತ್ತಾನೆ ಇವ. ಅವತ್ತು ಎಂತೆಂಥ ಮಾತುಗಳು ಆಡಿ ಹೋಗ್ಯಾನ ಮನ್ಯಾಗ. ಅಲ್ಲ ಯಾವಕ್ಕೆ ಇಟ್ಕೊಂಡಾಕಿ ಸಲುವಾಗಿ ಕಟ್ಕೊಂಡಾಕಿನ ಬಿಟ್ಟು ಸ್ವಂತ ಹಡ್ದ ಅವನ್ನ ಕಾಲೇ ಒದ್ದು ಹೋದ. ಹೆಂಗೆ ಆಲಿಕ್ಕಿಲ್ಲ ನಮಗೆ ಹೇಳು. ಯವ್ವ ಆತು ಬಿಡು, ನಾ ಏನಿಲ್ಲ ಅಂತ ಹೇಳಿ ನಾನು ನೋಡಿಲ್ಲನ. ಆತು ಒಂದು ಕೆಟ್ಟ ಗಳಿಗಿತ್ತು, ಆಗ್ಯದ ಹೋಗ್ಯದೀಗ. ಈಗ ಅದನ್ನು ಹಿಡ್ಕೊಂಡು ಕೂತ್ರಿ ಏನಾಕೈತಿ ಹೇಳು. ನೀವು ಬಿಟ್ರೆ ಅವ ಎಲ್ಲಿ ಹೋಗ್ಬೇಕೀಗ? ಮನೆ ಬಿಟ್ಟು ಆದ ಗುಡಿಗೆ ಹುಣ್ಣಾಂತರ ಹೋಗ್ಬೇಕು ನೋಡು, ಬಿಡ್ತೀರನ ಹೇಳು. ಅಲ್ಲ ನೀ ಎಷ್ಟು ದಿನ ಅಂತ ಹೇಳಿ ಹಿಂಗೆ ವೈನಿ ಜೋಡಿ ಇರಕ್ಕಿ. ನಾಳೆ ನೀವು ಹೋದ ಕಾಲಕ್ಕೆ ಬೇಕಿಲ್ಲ ವೈನಿ ಜೊತೆ ಒಂದು ಜೋಡಿ ಬೇಕಿಲ್ಲ? ಇಬ್ಬರಿಗೂ ಬೇಕು, ಅವನಿಗೂ ಬೇಕು ವೈನಿಗೂ ಬೇಕು. ಅದಕ್ಕೆ ಅವರಿಬ್ಬರು ಜೋಡಿ ಇರ್ತಾರ. ನೀ ಸುಮ್ಮಿರು ಸ್ವಲ್ಪ, ಆಯ್ತಿಲ್ಲ? ಆಗಿದ್ದನ್ನ ಅದ ಹೇಳ್ಕೊಟ್ಟು ಕೂತ್ರೆ ಯಾವುದು ಬಗೆಹರಿದಿಲ್ಲ. ಏನಂತೀರೈತಿ? ಹೌದ್ರಿ ಬೀಗ್ರ, ಪಾಪ ರಾಜವ್ಗ ನೀ ಹೇಳಕತ್ತಿದ್ದು ಖರೆ ಐತ್ರಿ. ಅಲ್ಲ ತಪ್ಪು ಮಾಡ್ತಾನೆ, ಸಹಜ ಐತ್ರಿ ತಪ್ಪು ಮಾಡೋದು. ತಪ್ಪು ಮಾಡಿದ್ದೆ ತಿಳ್ಕೊಂಡನಿಲ್ಲ, ಅಟ್ಟ ಸಾಕ್ರಿ. ಮತ್ತು ಯಾಕೆ ಅದನ್ನು ಮುಂದುವರಿಸ್ತೀರಿ? ಬೇಡ್ರಿನ ಇರಲಿ ಪಾಪ. ಮತ್ತು ಆಕೆಗೂ ಜೋಡಿ ಬೇಕು, ಅವನಿಗೂ ಬೇಕು. ನಾಳೆ ಇವಾಗೇನೋ ನೀವು ಇರೋ ದಿನ ಆಕೆ ಜೋಡಿ ಇರ್ತೀರಿ, ನಾಳೆ ನೀವು ಹೋದ ಕಾಲಕ್ಕೆ ಬೇಕಲ್ರಿ ಒಬ್ಬಕ್ಕಿನ. ಆದರೆ ಯಾವಾಗ ಏನು ಮಾಡ್ಬೇಕ್ರಿ? ಅದಕ್ಕೆ ಇರ್ಲಾಕ್ರಿ, ದೊಡ್ಡ ಮನಸ್ಸು ಮಾಡಿ ಇದೊಂದು ಸರಿ ಕ್ಷಮಿಸ್ರಿ. ಮುಂದಿನ ಏನು ಮಾಡೋದಿಲ್ಲ. ಹೌದು ಅಜ್ಜಿ, ಶಂಕರು ಅಂಕಲ್ ಪಾಪ ತುಂಬ ಒಳ್ಳೆಯವರು. ಅವಳ ಮಾತಿಗೆ ಮರಳಾಗಿ ಹಂಗೆ ಮಾಡಿರೋದು ಅಷ್ಟೇ. ಇಲ್ಲ ಅಂದರೆ ಶಂಕರು ಅಂಕಲ್ ಆ ಥರ ಮಾಡ್ತಾ ಇರಲಿಲ್ಲ. ದಯವಿಟ್ಟು ಒಪ್ಕೊಳ್ಳಿ ಅಜ್ಜಿ. ಆಯ್ತು ತೋರ್ವಾ, ಎಲ್ಲರೂ ಇಷ್ಟು ಹೇಳಕತ್ತೀರಿ. ಆಯ್ತು, ಇದೊಂದು ಬಾರಿ ಕ್ಷಮಿಸ್ತೀನಿ. ಮತ್ತು ಇನ್ನೊಂದು ಸಲ ಹಿಂಗೆ ಏನಾರು ಮಾಡಿದ್ನಂದ್ರೆ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ. ಸರು, ಇದೊಂದು ಬಾರಿ ಕ್ಷಮಿಸವ, ನನ್ನ ಸಂಬಂಧ ಕ್ಷಮಿಸ್. ಆತ್ರಿ ಎತ್ತೀರ, ನೀವು ಹೆಂಗೆ ಹೇಳ್ತೀರ ಹಂಗೆ ಎತ್ತೀರ. ನಿಮ್ಮ ಮಾತನ್ನ ಯಾವತ್ತರ ತೆಗೆದು ಹಾಕಿನೇನ್ರಿ? ನೀವು ಹೇಳಿದ್ದಲ್ರಿ, ನೀವು ಹಾಕಿದ ಗೆರಿನ ಯಾವತ್ತರ ದಾಟ್ತೀನಿ ರೀ ಎತ್ತೀರ. ನೀವೇನ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತಿರತ್ತೆ ನಂಗೆ ಗೊತ್ತದ ರೀ. ಅದಕ್ಕೆ ರೀ ಎತ್ತಿ, ನೀವು ಹೆಂಗೆ ಹೇಳ್ತೀರಿ ಹಂಗಾರಿ. ರಾಜವ್ವ, ನಿನ್ನಂಥ ಮಗಳು ಎಲ್ಲರಿಗೂ ಇರ್ಬೇಕು ನೋಡು. ಅಲ್ಲ ತವ್ರ ಮನೆ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಐತಿ. ಅಣ್ಣ ವೈನಿ ಅಲ್ಲ ಮನೆಯಿಂದ ಹೊರಗಿದ್ದ ಎಷ್ಟೆಲ್ಲ ಮಾಡಿಯಲ್ಲ ನೀನು. ಅಲ್ಲ ನನಗೆ ಒಂದು ಮಾತು ಏನು ಹೇಳೇ ಇಲ್ಲಲ್ಲ. ಯವ್ವ ಎಲ್ಲ ಚಲೋ ಆದಾಗ ನಿನಗೆ ಗೊತ್ತಾಕೈತೈತೆ, ಸುಮ್ಬಿಟ್ಟಿದ್ನೆ. ಅಲ್ಲ ಇದ್ರಾಗ ನಂದು ಏನೈತಿ? ನಂದೇನಿಲ್ಲ ಪಾಪ, ಎಲ್ಲ ಪ್ರಿಯಾನ ಮಾಡಿದ್ದು. ಆಕೆಗೆ ನಾ ಥ್ಯಾಂಕ್ಸ್ ಹೇಳ್ಬೇಕಾಗೈತಿ. ಹ್ಞೂ ಯವ್ವ, ನನ್ನ ಮೊಮ್ಮಗಳ ಬಂಗಾರ ನೋಡುವ. ಅಲ್ಲ ನಿಮ್ಮ ಮಗಳಿಗೆ ಸೊಕ್ಕು ಮುರಿಸ್ಬೇಕಂದ್ರೆ ನನ್ನ ಮೊಮ್ಮಗಳ ಹಾಡು ನೋಡು. ಫಸ್ಟ್ ನನ್ನ ಮೊಮ್ಮಗಕ್ಕಿನ ಮದುವೆ ಬಂದಿದ್ದು ನನಗೂ ಇಷ್ಟ ಇರಲಿಲ್ಲ. ಆದ್ರೆ ಇವಾಗ ನಾ ಈಕೆ ಮಾಡೋ ಕೆಲಸ ನೋಡಿ ಈಕಿನ ನನ್ನ ಸ್ವಂತ ಮೊಮ್ಮಗಳು ಅಂದ್ಕೊಂಡು ನೋಡುವ ಇವನ. ಅಯ್ಯೋ ಅದರಲ್ಲಿ ಏನಿಲ್ಲ ಬಿಡಿ ಅಜ್ಜಿ. ಅಲ್ಲ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಇರೋದಷ್ಟೇ ನನ್ನ ಮನಸ್ಸು, ಬೇರೆ ಏನೇನಿಲ್ಲ. ರಾಜವತ್ತೆ ಪ್ಲ್ಯಾನ್ ಮಾಡಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗಿದ್ದು. ಇಲ್ಲಾಂದರೆ ನಾನು ಒಬ್ಬಳೇ ಏನಾದರೂ ಮಾಡೋಕ್ಕಾಗ್ತಿತ್ತಾ? ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಲ್ಲ ಪ್ರಿಯಾ, ಅದ ನಿನ್ನ ಭಾಳ ದೊಡ್ಡ ಗುಣ ಐತಿ. ಅಲ್ಲ ನಮ್ಮ ಅಕ್ಕನಂತ ಕೆಟ್ಟ ಮನುಷ್ಯಳಿಗೆ ನಿನ್ನಂಥ ಒಳ್ಳೆ ಸೊಸೆ ಸಿಕ್ಕಿಯಲ್ಲ, ಅದ ದೇವ್ರ ಪುಣ್ಯ ತಗೋ. ನಮ್ಮ ಪ್ರವೀಣ ಭಾಳ ಪುಣ್ಯ ಮಾಡಿದ್ದ ನೀನಂತ ಹೆಂಡತಿ ಪಡಿಯಾಕ. ಪ್ರಿಯಾ, ನಿನ್ನಿಂದ ಭಾಳ ಉಪಕಾರ ಆತವ ಯವ್ವ. ಅಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ನಮ್ಮ ಮನೆಯವರಿಗೆ ತೋರಿಸ್ಕೊಟ್ಟು ನೋಡಿ ನೀನು. ನಿನ್ನಂಥ ಶಾಣ್ಯರು ಮನ್ಯಾಗ ಒಬ್ರು ಇರ್ಬೇಕು ನೋಡುವ. ಅಲ್ಲ ನನ್ನ ಮಗಳು ನೋಡ್ದಂಗೆ ಆಕೈತೆ ನೋಡಿ ನನಗೆ. ಪ್ರಿಯಾ ಥ್ಯಾಂಕ್ಸ್ ಅವ್ವ. ನನ್ನ ಹೆಂಡ್ತಿನ ಮತ್ತೆ ಒಂದು ಮಾಡಿದೆ ನೀನು. ನೀ ಇದ್ದಿದ್ದಿಲ್ಲ ಅಂದ್ರೆ ಇದು ಯಾವುದೂ ಆಗ್ತಿದ್ದಿಲ್ಲ. ಅಯ್ಯೋ ಹಾಗೇನಿಲ್ಲ ಅಂಕಲ್, ನೀವು ನನ್ನ ತಂದೆ ಥರ, ಆಂಟಿ ನನ್ನ ತಾಯಿ ಥರ. ನನ್ನ ತಂದೆ ತಾಯಿಗೆ ನೋವಾದರೆ ನನ್ನ ಮಕ್ಕಳಿಗೆ ನೋವಾಗಲ್ವಾ ಹೇಳಿ? ಅದಕ್ಕೆ ಹಾಗೆಲ್ಲ ಮಾಡಿದೆ.
ನಮ್ಮ ಅಪ್ಪ ಅಮ್ಮ ಅಷ್ಟು ದೂರದಲ್ಲಿದ್ದಾರೆ. ನಿಮ್ಮನ್ನೇ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಳ್ತೀನಿ, ಸರಿನಾ? ಆತವ್ವ, ನೀನು ಅಪ್ಪ ಅವ ಅಂತಲೇ ಕರಿ ನಮ್ಮನ್ನು ಆತಿಲ್ಲ. ಹ್ಞೂ ನೋಡ, ನೀ ಮಾಡಿದ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಸರಿ ಅಮ್ಮ. ಬೀಗ್ರ, ಮೊದ್ಲ ಒಂದು ಗುಡಿಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬರೋ ನಡ್ರಿ. ಯಾಕಂದ್ರೆ ನಿಮ್ಮ ಮನೆ ಮೇಲೆ ಭಾಳ ವಕ್ರ ದೃಷ್ಟಿಗಳು ಬಿದ್ದಾವು. ಎಲ್ಲ ಚಲೋ ಶಾಂತಿ ಆಗ್ಲತ್ತೇಳಿ ಒಂದು ಶಾಂತಿ ಮಾಡಿಸ್ಕೊಂಬರೋಣ. ನಡ್ರಿ ಎಲ್ಲರೂ ಗುಡಿಗೆ ಹೋಗೋಣ. ಹೌದು ಬೇವ, ನಡಿ ಹೋಗು ನಡ್ರಿ. ಆತ್ವಾ ನಡ್ರಿ.